ಹೊಂದಿದ ಆರ್ ಭಾಸ್ಕರ್ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಚಾಮರಾಜನಗರ ವಿಭಾಗದ ಲೆಕ್ಕಾಧಿಕಾರಿ ಹುದ್ದೆಯಿಂದ ಉಪ ಲೆಕ್ಕ ನಿಯಂತ್ರಣಾಧಿಕಾರಿ ಹುದ್ದೆಗೆ ಪದೋನ್ನತಿ ಹೊಂದಿ ಮೈಸೂರಿಗೆ ವರ್ಗಾವಣೆಗೊಂಡ ಆರ್ ಭಾಸ್ಕರ್ ಅವರಿಗೆ ಅಧಿಕಾರಿಗಳು, ನೌಕರರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಆರ್ ಭಾಸ್ಕರ್ ಅವರಿಗೆ ಹಾರ ಹಾಕಿ, ಶಾಲು ಹೊದಿಸಿ, ನೆನಪಿನ ಕಾಣಿಕೆ ನೀಡಿ, ಫಲ ತಾಂಬೂಲ ನೀಡಿ ಆತ್ಮೀಯವಾಗಿ ಹೃದಯ ಸ್ಪರ್ಶಿ ಬೀಳ್ಕೊಡಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಡಬಲಿ ಪ್ರದೀಪ್, ಚೆಸ್ಕಾಂ ನಿವೃತ್ತ ಅಧಿಕಾರಿ ವಿಶ್ವನಾಥ್ ಸನ್ಮಾನ ಸ್ವೀಕರಿಸಿದ ಲೆಕ್ಕಾಧಿಕಾರಿ ಹುದ್ದೆಯಿಂದ ಉಪ ಲೆಕ್ಕ ನಿಯಂತ್ರಣಾಧಿಕಾರಿ ಹುದ್ದೆಗೆ ಪದೋನ್ನತಿ ಹೊಂದಿ ಮೈಸೂರಿಗೆ ವರ್ಗಾವಣೆಯಾಗಿರುವ ಆರ್ ಭಾಸ್ಕರ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತರಬೇತಿ ಸೆಂಟರ್ ಯೋಗೇಗೌಡ, ಎಡಬ್ಲ್ಯೂಗಳಾದ ಮಹೇಶ್, ಮುತ್ತುರಾಜು, ಧ್ರುಪದ್, ಸಂಧ್ಯಾ, ಅನಿತಾ, ಸ್ಥಳೀಯ ಸಮಿತಿ ಅಧ್ಯಕ್ಷ ಕೃಷ್ಣ, ಕಾರ್ಯದರ್ಶಿ ಸಿದ್ದರಾಜಪ್ಪ, SC/ST ಕಲ್ಯಾಣ ಸಮಿತಿ ಅಧ್ಯಕ್ಷ ಪ್ರಶಾಂತ್, ಕಾರ್ಯದರ್ಶಿ ಸೋಮೇಶ್, SC/ST ಗುಂಡ್ಲುಪೇಟೆ, ಹರದನಹಳ್ಳಿ, ಸಂತೆಮರಹಳ್ಳಿ ನೌಕರರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಯಾಕೆಂತಂದರೆ ಇಷ್ಟೇ, ನಮ್ಮ ಡಿವಿಷನಲ್ಲಿ ಒಂದು ನಾವು ಮೇಜರ್ ಡಿವಿಷನ್ ರನ್ ಮಾಡಬೇಕಂದ್ರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಕೌಂಟ್ ಸೆಕ್ಷನ್ ಮತ್ತು ಅದ್ರ ಹೆಡ್ ಅಕೌಂಟ್ ಆಫೀಸರ್ ಬಿಟ್ಟರೆ ಟೆಕ್ನಿಕಲ್ ಸೆಕ್ಷನ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಒಂದು ಏನು ನಮ್ಮ ಮೇಂಟೆನೆನ್ಸ್ ಸ್ಟಾಫ್, ಬೇರೆ ME ಸ್ಟಾಫ್ ಇರ್ಬೋದು ಅಥವಾ ನಮ್ಮ ಅದರ್ ಸ್ಟಾಫ್ಸ್ ಯಾರಿರ್ಬೋದು, ಅವ್ರಿಗೆ ಕಾಲಕ್ಕೆ ಏನು ನಾವು ಸವಲತ್ತುಗಳು ಬೆನಿಫಿಟ್ಗಳನ್ನ ಕೊಡಬೇಕು, ಅದು ಇನ್ ಟೈಮ್ಗೆ ರೀಚ್ ಆಗ್ತಾ ಇದ್ದಾಗ ಡಿವಿಷನ್ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಎಲ್ಲಿ ಅವರು ಸವಲತ್ತುಗಳನ್ನ ಕೇಳಿ ಪಡ್ಕೋಬೇಕು ಅಥವಾ ಇನ್ ಟೈಮಿಗೆ ಕೊಡೋದಕ್ಕೆ ಬೇರೆ ಈಗ ಎಲ್ಲ ವಿಭಾಗದಲ್ಲೂ ಎಲ್ಲ ನಮ್ಮ ಇಲಾಖೆಯಲ್ಲಿ ಎಲ್ಲರೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಂದೇ ಇರುತ್ತೆ. ಆಯಿತಾ, ಚಾಮರಾಜನಗರಕ್ಕೆ ಒಂದು ರೂಲ್ಸು, ಬೇರೆ ಡಿವಿಷನ್ಗೆ ಇನ್ನೊಂದು ರೂಲ್ಸ್ ಏನಿರೋದಿಲ್ಲ, ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಬೈಂಡಿಂಗ್ಸ್ ಒಳಗಡೆ ಎಲ್ಲರೂ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಆ ವಿಚಾರದಲ್ಲಿ ಯಾವುದೇ ಸವಲತ್ತು ನಾನು ಫಸ್ಟ್ ಗಮನ ಹರಿಸದೆ ನಮ್ಮ ಎಂಪ್ಲಾಯೀಸ್ಗೆ ಏನೆಲ್ಲ ಗ್ರೀವೆನ್ಸ್ ಅಡ್ರೆಸ್ ಮಾಡೋದಕ್ಕೆ ಬಾಕಿ ಇದೆ ಯಾವುದೇ ಡಿವಿಷನ್ ಹೋದ್ರು. ಇಲ್ಲಿ ಬಂದಾಗ ಇಲ್ಲಿ ಯಾವ ಮಾತ್ರದಿಲ್ಲ ಸರ್, ದರ್ ಇಸ್ ನೋ ಸಚ್ ಗ್ರೀವಿಯನ್ಸಸ್ ಅಂಡ್ ವಿ ವಿಲ್ ನೆವರ್ ಕಂಡಕ್ಟ್ ಎನಿ ಗ್ರೀವಿಯನ್ಸ್ ಮೀಟಿಂಗ್ ಆಲ್ಸೋ ಅಂತ ಹೇಳಿದ್ರು. ಸೊ ಅದು ಭಾಳ ನನಗೆ ತೃಪ್ತಿ ಬರುತ್ತೆ. ಸೊ ಅದಕ್ಕೆ ಕಾರಣ ಹೆಸರನ್ನು ಗಳಿಸಿದ್ದೀನಿ ಅಂದರೆ 50% ಕ್ರೆಡಿಟು ನಂದಾದರೆ 50% ಕ್ರೆಡಿಟು ಭಾಸ್ಕರ್ ಸರ್ಗೆ ಹೋಗಬೇಕು. ಯಾಕಂದರೆ ಈಗ ಅಧಿಕಾರಿಯಾಗಿ ಅಥವಾ ನೌಕರರ ಸಂಘದ ಪದಾಧಿಕಾರಿಗಳಾಗಿ ತಾಳ್ಮೆ ವಹಿಸೋದು ಬಹಳ ಕಷ್ಟ. ನಾನು ಸುಮ್ಮನೆ ಯಾವ ಅಧಿಕಾರಿಗಳ ಮೇಲಾಗಲಿ ಅಥವಾ ನೌಕರರ ಮೇಲಾಗಲಿ ಅನಾವಶ್ಯಕವಾಗಿ ಯಾವುದೇ ಥರದ ಗೊಂದಲವಾದ ವಾತಾವರಣ ನಿರ್ಮಾಣ ಮಾಡುವುದರಿಂದ ತುತ್ತ ತುದಿಯವರೆಗೂ ಕಾದು ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮ ನೌಕರರ ಸಂಘದ ಪದಾಧಿಕಾರಿಗಳ ಅನುಭವನೇ ಅಷ್ಟು. ಪ್ರತಿ ಸಾರಿನೂ ಯಾವುದಾದ್ರು ಒಂದು ಸಮಸ್ಯೆಗಳು ನೌಕರರು ಬರ್ತದೆ, ಅಧಿಕಾರಿಗಳ ಹತ್ರ ಹೋಗಬೇಕು, ಕೇಳಬೇಕು, ಮಾಡಬೇಕು. ಅವರ ಪೇಷನ್ಸು ಖುಷಿಯಾಗಿರುತ್ತೆ. ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ನಮ್ಮ ಕಂಪ್ನಿಗೆ ಟ್ರಾನ್ಸ್ಫರ್ ಆಯಿತು. ನಗರಕ್ಕಾಗಿಲ್ಲ, ಕಂಪ್ನಿಗೆ ಅಂತ ಕೊಟ್ಟರು. ನಾನು ಕಂಪ್ನಿಗೆ ಬಂದಾಗ ರಮೇಶ್ ಅಂತ ಸಿವಿಲ್ ಇದು ಅವರು ನನ್ನ ಫ್ರೆಂಡ್ ಅವರು ಭಾವ, ಯಾಕೆ ಇಲ್ಲಿ ಅಂದರೆ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಮಾತಾಡಿದಾಗ ಕರೆಕ್ಟಾಗಿ ನಮ್ಮ ಚಾಮರಾಜ ಎಕ್ಸಿಕ್ಯೂಟಿವ್ ಕಡೆ ಇರ್ತಾರೆ ಉಮೇಶ್ ಕುಮಾರ್ ಸರ್. ಅವರು ಸರ್ ನಮ್ಮೂರ ನಿಮ್ಮೂರಿಗೆ ಕೇವಲ ನಮ್ಮ ನಗರಕ್ಕೆ ಬೇಕು ಅಂದ್ಬಿಟ್ಟು ಅರ್ಜಿ ಕೊಡಿಸಿದ್ರು. ನಾವು ನಗರ ಕೊಡಿದ್ದಾಗ ಫಸ್ಟ್ ಎಲ್ಲ ನನ್ನ ಮೇಲಿಂದ ಕೆಳಗೆ ಹೋಗೋದಕ್ಕೆ ನಗರಕ್ಕೆ ನಾವು ತದನಂತರ ನನಗೆ ಚಾಮರಾಜನಗರಕ್ಕೆ ಪೋಸ್ಟಿಂಗ್ ಆಯಿತು. ನಾನು 2008 30ನೇ ತಾರೀಕು ನಮ್ಗೆ ರಿಪೋರ್ಟ್ ಆಗುತ್ತೆ. ಲಿಂಗರಾಜ ಮೇಡಮ್ EO, ಉಮೇಶ್ ಕುಮಾರ್ ಸರ್ ಆಗಿದ್ದು. ಫಸ್ಟ್ ಡಿವಿಷನ್ಸ್ ಬಂದಾಗ ಯಾರು ನನಗೆ ಪರಿಚಯ ಆಗಿಲ್ಲ. ಕವಿತಾ ಒಬ್ಬೇ ಪಕ್ಷ, ಯಾಕಂದರೆ ಕವಿತಾ ಬಂದು ನನ್ನ ತಂಗಿ ಕ್ಲಾಸ್ಮೇಟು, ಅವ್ರು ಚಿಕ್ಕ ವಯಸ್ಸಿದಾಗ ಬಂದಿತ್ತು. ಆಗ ನಮ್ಮ ಡಿವಿಷನ್ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮ ಮಹೇಶು, ಆಮೇಲೆ ಸೋಮು, ಸ್ವಾಮಿ ಪ್ರಸಾದ್, ಸಂತೋಷ್,
ಆಮೇಲೆ ಇನ್ನೆಲ್ಲ ಇಲ್ಲಿ ಅವರೆಲ್ಲ ರಿಟೈರ್ ಆಗ್ಬಿಟ್ಟು ಈಗ ಇರೋರಲ್ಲಿ ಕೆಲಸ ಮಾಡ್ತಾರೆ. ಆಗ ಮಹೇಶ್ ಇದ್ದಂಗೆ ಒಂದಷ್ಟು ವರ್ಷ ಕೊಲೆಗಾಲ ತಮ್ಮ ಒಟ್ಟಾಗಿತ್ತು, ಅದಾದ್ಮೇಲೆ ಡಿವೈಡ್ ಆಯಿತು. ಒಟ್ಟಾಗಿದ್ದಾಗ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಚಾಮರಾಜನಗರದಲ್ಲಿ. ನನ್ನ ಚೇರಿಲ್ಲ ಇವ್ರು ಚೇರಿಲ್ಲ ಅಂತ ಅವ್ರು ಡಿವೈಡ್ ಆದ ತಕ್ಷಣ ಚೇರಿದೆ ಕೂತ್ಕೊಂಡು ಯಾರಿಲ್ಲ ನಾವು ಹೇಗೆ ಕೆಲಸ ತಗೊಂಡ್ಬಿಟ್ಟು ಆ ಟೈಮಲ್ಲಿ ಈ ಸೀಸನ್ ಮಹೇಶ್ಗಳು ಎಲ್ಲರೂ ಪಾಪ ಎಲ್ಲ ಕಷ್ಟಪಟ್ಟು ಒಂದೊಂದು ಕೆಲಸ ಮೂರು ಕೆಲಸ ಮಾಡಿದ್ವಿ. ಒಂದೊಂದು ಟೈಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ಗೆ ಕೇಸ್ ವರ್ಕ್ಗಳಿದೆ, ಅಕೌಂಟ್ಸ್ ಎಸ್ಟಾಬ್ಲಿಷ್ಮೆಂಟ್ ನಾನು ಬರೀತಾರೆ, ಎಲ್ಲರೂ ಬರೀತಾರೆ. ಎಸ್ಟಾಬ್ಲಿಷ್ಮೆಂಟ್ ಸ್ಯಾಲ್ರಿ ಕೊಡಬೇಕು, ಎಂಪ್ಲಾಯೀಸ್ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಸಿಚುವೇಶನ್ಸ್ ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ನಮ್ಮ ಡಿವಿಷನಲ್ ಆಫೀಸರ್ಸ್ ಆಮೇಲೆ ಎಂಪ್ಲಾಯೀಸ್ ಎಲ್ಲ ಅಪಾಯಿಂಟ್ ಆಗಿ ಈಗ ಎಲ್ಲರೂ ನೀಟಾಗಿ ಚಾನಲ್ನ ಕೆಲಸ ಮಾಡ್ತಾರೆ. ನನಗೆ AO/DCI ಬಂದಾಗ ಫಸ್ಟ್ ಒಂದಿನ ಖುಷಿಯಾಗಿತ್ತು ನಿಜ ಹೇಳ್ಕೊಳ್ಬೇಕಾದ್ರೆ. ಆದರೆ ಮಾರನೇ ದಿವಸದಿಂದ ಒಂಚೂರು ಹಾಗೆ ಮೈಂಡಲ್ಲಿ ನಗರ ಬಿಟ್ಟು ಹೋಗ್ತಾ ಇದೀನಲ್ಲ. ಯಾಕಂದ್ರೆ ನಾವೆಲ್ಲ ಕೆಲಸ ಶುರು ಮಾಡಿದಾಗ ಇದು ಮಾಡ್ತಿದ್ದು ಯಾಕೆ ಬೇಕಾಗಿರೋ ಗೊತ್ತಿಲ್ಲ. ನಾನು ಭಾಳ ಈಗ 15 ಸ್ಟೇಟ್ ಇನ್ಸ್ಪೆಕ್ಟರ್ 2 ಹಾಕ್ಕೊಂಡು ಈಗ ಅಂತಾನೆ ಮಾಡ್ತಾರೆ. ಇದೆಲ್ಲ ಡಿಸ್ಕ್ ಆಗ್ತದೆ. ಆ ಟೂತ್ ಹಾಕಬಾರ್ದು, ಯಾಕೆಂದರೆ ಆ ಟೂತಲ್ಲಿ ಶಾರ್ಪ್ ಇದೆ, ಅದು ಕುಯ್ದು ಆ ಭಾಗ ಕಟ್ಟಾಗುತ್ತೆ. ಅದಕ್ಕೆ ಒಂದು ನಟ್ ಹಾಕೊಂಡು ಆ ನಟ್ಗೆ ಒಂದು ರಿಂಗ್ ಮಾಡಿ ನಾನು ಸಾಧ್ಯ ಇದ್ದರೆ ತೋರಿಸ್ತೇನೆ ಮಾಡಿಸಿ. ಒಂದು ನಟ್ ಹೆಂಗೆ ಸುತ್ತಿದ್ರೆ ಯೂನಿಫಾರ್ಮ್ ಆಗಿ ಬರುತ್ತೆ, ಅವಾಗ ಕಾನ್ಸಂಟ್ರೇಟೆಡ್ ಲೋಡ್ ಬರೋಲ್ಲ, ನಿಮ್ಮ ಭಾವ ಕಟ್ಟಾಗಲ್ಲ. ಪಿನ್ ಇದೊಂದು ಅರ್ಥ ಇಲ್ಲ. ಇದೊಂದನ್ನು ಮಾಡ್ಕೊಳ್ಳಿ, ಸಾಮಾನ್ಯತೆ ಮಾಡೋ ಕೆಲಸಗಳೇ ಗೊತ್ತಾಗಿಲ್ಲ. ನಾನು ಇದಕ್ಕೆ ಒಂದು ಮಾಡೋ ನಟ್ ಹಾಕಾಗ್ತದೆ ಖಂಡಿತ. ನಾನು ಮುಂದಿನ ಆಕ್ಸಿಡೆಂಟ್ ತೋರಿಸ್ತೀನಿ, ಎರಡು ಪಿಕ್ಚರ್ನ ಬಂದಿದ್ದೀನಿ. ಈಗ ಮುಂದೆ ಸಂಪಾದನೆ ಮಾಡಿ ಬಂದಿದ್ದೀನಿ. ತಲೆಗೆ ಬಂಡೆ ಕೊಡ್ಕೊಳ್ಳೋದಲ್ಲ, ಗೊತ್ತಾಯ್ತು. ನಾನು ಹೇಳಿದ್ದು ನಾನು ಜಾಸ್ತಿ ಮಹಾತ್ಮೆ ಅಂದರೆ ಗಂಗೂರಿಗೆ ಹೊಗಳದೆ ನಾನು ಬಿಟ್ಟು ಒಂದು 3 ಜನಗಳು ಅವ್ರು ಒಂದು ಮನೇಲಿ ಸೇರಿರ್ತಲ್ಲ. ಆ ಥರ ಎಲ್ಲರೂ ಹೊರಗೆ ನಾನು ಒಬ್ಬ ಎಕ್ಸ್ಕ್ಲೂಡ್ ಆದಲ್ಲಿ ಆ ಆ್ಯಕ್ಟಿವ್ಗಳನ್ನು ನೀವು ಬಂದಿರೋದು ಇಲ್ಲಿ ಚೆನ್ನಾಗಿ ಜೀವನ ಮಾಡಿ ಮಕ್ಕಳು ಮರಿಗಾಗಿ ನಾಳೆ ಕ್ಲೀನಾಗಿ ರಿಟೈರ್ ಆಗಿ ನೀವು ಮಕ್ಕಳು ಮರಿಗೆ ಮದುವೆ ಮಾಡಿ ಇವಾಗ ಓದಿಸ್ಬೇಕು, ಅದು ಮಾಡೋಕ್ಕೆ ಹೊರತು ನೀವು ಇವಾಗ ಕೂಡ ಬಂದಿರಿ. ಅರ್ಥ ಆಯ್ತಾ? ಈ ಆ್ಯಟಿಟ್ಯೂಡು ಈಗ ಲೈನಲ್ಲಿ ಭಾಳ ಜನಕ್ಕೆ ಬರ್ತಾ ಇದೆ, ಅದು ತಪ್ಪು. ಗೊತ್ತಾಯ್ತಾ? ನಾವು ತಲೆ ಗಟ್ಟಿಯಾಗಿದೆ ಕೊಡ್ಕೋಬಾರ್ದು, ನಮ್ಮ ಲಿಮಿಟ್ಸಲ್ಲಿ ಖಂಡಿತ ಇರಬೇಕು. ಗೊತ್ತಾಯ್ತಲ್ಲಪ್ಪ? ನೀವು ಕೆಲಸನ ಕಮ್ಮಿ ಮಾಡ್ತಾ ಇಲ್ಲ. ನೀವು ಅಲ್ಲಿ ಯುವಜನಿಗೆ ಎಲ್ಲಿ ಭೂಮಿ ಬರುತ್ತೆ ಗೊತ್ತಿಲ್ಲ. ನಿಮಗೆ ಭೂಮಿ ಇಲ್ಲ ಇದೆ ಗೊತ್ತು, ಇದೇ ಗಮನದಲ್ಲಿದೆ, ಇದೇ ಜೈಲಲ್ಲಿದೆ ಗೊತ್ತು, ಅದಕ್ಕೂ ತಲೆ ಕೊಡ್ತೀರಾ. ಅಥವಾ ಹಂಗೆ ಏನು ಮುಂದೆ ನೈಮಣ್ಣಾಗಿ ಬಂದಿದ್ದಿ, ನೀವು ಲಿಮಿಟ್ಸ್ ನೀಡ್ಕೊ, ನೀವು ಕೆಲಸ ಮಾಡು, ಚೆನ್ನಾಗಿ ಬೇಕು. ನಾಳೆ ಮಕ್ಕಳು ನಾನು ಮೊನ್ನೆ ಅವನು ಸಿಕ್ಕಿದ್ದ ಪ್ಯಾಲೇಸ್ ಕೆಲಸ ಮಾಡಿದ್ರು. ಎಲ್ಲಿದ್ದಾರೆ ಸರ್? ನನ್ನ ಮಕ್ಕಳಿಗೆ ಜರ್ಮನಿಲಿದ್ದಾರೆ ಸರ್ ಅಂತ ಶಫಿ ಅಂತ. ಆ ಥರ ನಾವು ಯಾರೋ ಹೇಳಬೇಕು ಹೊರತು ಈ ಥರ ಅಯ್ಯೋ ಹೊಟ್ಟೋದ ಸರ್ ಅಂತ ಇದು ಕೂತ ಈಗ ನಾನು ನೋಡಿದ್ದೀನಿ ಜೀವನದಲ್ಲಿ ಬೇಕಾದಷ್ಟು ಬೆಂಗಳೂರು ಹೋಗಿದ್ದು ಭಾಳ ಸಂತ ಅನಿಸ್ತು. ನಾನು ಒಂದ್ಸರಿ ಮನಸ್ಸು ಘಟನೆ ಪರಶುರಾಮ್ ಬೇಕಪ್ಪ ಅಂತ ಪ್ಯಾಲೇಸ್